ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕೂಡಲ ಸಂಗಮ ಹರಿಹರ ಪೀಠದ ವಿರುದ್ಧವಾಗಿ ಯತ್ನಾಳ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಎರಡೂ ಪೀಠಗಳು ಜನರ ವಿಶ್ವಾಸವನ್ನ ಕಳೆದುಕೊಂಡಿವೆ. ಪಂಚಮಸಾಲಿ ಪೀಠಗಳು ಈಗ ಖಾಸಗಿ ಆಸ್ತಿಗಳಾಗಿವೆ. 11 ಕೋಟಿ ಹಣದ ವ್ಯವಹಾರದಲ್ಲಿ ಪಿಡಿಒ ನಕಲಿ ಸಹಿಯಾಗಿದೆ. ಪಿಡಿಒ ಸಹಿ ನಕಲಿ ಮಾಡಿ ಹಗರಣವನ್ನ ನಡೆಸಿದ್ದಾರೆ ಅಂತ ಹೇಳಿ ಕಿಡಿಕಾರಿದ್ದಾರೆ. ಇನ್ನು ಹರಿಹರ ಪಂಚಮಸಾಲಿ ಪೀಠದ ವಚನಾನಂದ ಸ್ವಾಮೀಜಿ ಉಚ್ಚಾಟನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕ ಯತ್ನಾಳ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನೋಡಿ, ಎರಡೂ ಪೀಠದ ಟ್ರಸ್ಟ್ಗಳು ಕೂಡ ನಂಬಿಕೆಯನ್ನ ಕಳೆದುಕೊಂಡಿದೆ. ಯಾರು ಹಣ ತಿಂತಾ ಇದ್ದಾರೆ ಅನ್ನೋದು ಗೊತ್ತಿದೆ. ಈ ಎರಡೂ ಕಡೆ ಅದೇ ನಡೆದಿದೆ. ಇದನ್ನ ಖಾಸಗಿ ಆಸ್ತಿ ಮಾಡಿಕೊಂಡವರು ಇದ್ದಾರೆ. ಎರಡೂ ಟ್ರಸ್ಟ್ನವರು ಅವರೇ ಇದ್ದಾರೆ. ಇವರಿಂದ ಸಮಾಜಕ್ಕೆ ಯಾವುದೇ ರೀತಿಯಾದಂತಹ ನ್ಯಾಯ ಸಿಗೋದಿಲ್ಲ ಅಂತ ಯತ್ನಾಳ್ ಕಿಡಿಕಾರಿದ್ದಾರೆ. ಕೊಟ್ಟಿಲ್ಲ ಅಂದಮ್ಯಾಗ ತನಿಖೆ ಆಗಲಿ, ಅದು ಯಾರ ಸಹಿ ಇದೆ, ಡೂಪ್ಲಿಕೇಟ್ ಇದೆ, ಅವ್ರಿಗೆ ಶಿಕ್ಷೆ ಆಗಲಿ. ನಾವೇನು ಯಾರ ಪರವಾಗಿ ಮಾತಾಡೋದಿಲ್ಲ. ಏನು ಈ ಸ್ವಾಮಿಗಳ ಮ್ಯಾಗ ಏನು ಆಪಾದನೆ ಬಂದಿರಲಿಲ್ಲ, ಅದರಿಂದ ಅವ್ರು ಮುಕ್ತ ಆಗಬೇಕು. ಅವರು ನಾ ಏನೂ ಮಾಡಿಲ್ಲ ಅನ್ನೋಂಥದ್ದು ಸಮಾಜಕ್ಕೆ ಹೇಳಬೇಕಟ್ಟೆ. ಅದಕ್ಕೆ ನಾ ಏನೋ ಅವ್ರಿಗೆ ಸಪೋರ್ಟ್ ಮಾಡೋದಿಲ್ಲ. ಇದ್ರೊಳಗೆ ಏನಾಗಿದೆ, ಡೂಪ್ಲಿಕೇಟ್ ಸಹಿ ಮಾಡಿ ಅಂತ ಹೇಳ್ತಾರೆ ಹೆಣ್ಮಗಳು. ನಾನು ವಿಡಿಯೋ ನೋಡಿದೆ. ಆದರೆ ಅದನ್ನು ಈಗಾಗಲೇ FIR ಆಗಿದೆ. ಪೊಲೀಸರು ಅದನ್ನು ತನಿಖೆ ಮಾಡ್ತಾಯಿದ್ದಾರೆ. ಪೊಲೀಸರು ವರದಿ ಏನು ಬರ್ತದೆ ನೋಡೋಣ. ಆದರೂ ಈ ಸ್ವಾಮಿಗಳಿಗೂ ಹೇಳಕ್ಕೆ ಬಯಸ್ತಾ ಇದ್ದೀನಿ, ಇದರಿಂದ ಮುಕ್ತ ಆಗಲಿಕ್ಕೆ ಏನೇನು ಮಾಡಬೇಕು, ಸಮಾಜಕ್ಕೆ ಏನು ನಿಮ್ಮದು ಒಂದು ರೀತಿ ಸಮಾಜದಲ್ಲಿ ಒಂದು ರೀತಿ ನಿಮ್ಮ ಬಗ್ಗೆ ಒಂದು ಸಂಶಯ ಮೂಡಿದಲ್ಲ, ಅದರಿಂದ ಹೊರಗೆ ಬರಬೇಕಾದ್ರೆ ನೀವು ಪ್ರಯತ್ನ ದೂರೇ ಕೊಟ್ಟಿಲ್ಲ ಅಂದಮ್ಯಾಗ ತನಿಖೆ ಆಗಲಿ, ಅದು ಯಾರ ಸಹಿ ಇದೆ, ಡೂಪ್ಲಿಕೇಟ್ ಇದೆ, ಅವರು